ಹೀಗೆ ಪಾಪು ಮಾಡ್ಕೊಳ್ಳೋದು ದೊಡ್ಡದಲ್ಲ, ಮೇಂಟೈನ್ ಮಾಡೋದು ದೊಡ್ಡದೈತಿ. ಚಲೋ ಆತಪ್ಪ ಇದು. ಇನ್ನೂ ಅದಾವ ಇಲ್ಲಿದ್ರು ಸಿಗು ಇದ್ದು ಅಂದ್ರೆ ನೀವೊಂದೊಂದು ಅರ್ಧ ಶಾಪಿಂಗ್ ಹಾಕಿತ್ತಿಲ್ಲಿ. ಯಾವ್ದು guys, welcome back to Prashansa YouTube channel. ಬೆಳಗ್ಗೆ ಇವತ್ತು ಫಸ್ಟ್ ಟೈಮ್ ಬೆಂಗಳೂರಿಗೆ ಯಾವಾಗ ಬಂದು ಒಂದು 5-6 ದಿನ ಆಗಿರ್ಬೋದು, ಹೆಚ್ಚು ಕಮ್ಮಿ ಒಂದು ವಾರ ಆಗಿರ್ಬೋದು. ಇವತ್ತು ಬಂದೀನಿ ವಾಕ್ ಮಾಡೋಕ್ಕೆ. ಸುನಿತಾ ಶ್ರೀವರಿಗೆ ನಾನು ಆರಾಮ ಮಕ್ಕೊಂಡ ರಾತ್ರಿ ಸ್ವಲ್ಪ ಅವಾಗ ಹೇಳ್ತಿರ್ತಾಳಲ್ಲ, ಅಕ್ಕಿ ಎದ್ದಾಗೊಮ್ಮೆ ಎಚ್ಚರ ಆಗಿ ಮಕ್ಕೊಂಡು ಆಕಿಗೂ ನಿದ್ದೆ ಬರೋಬ್ಬರಿ ಆಗಲ್ಲ. ಸೊ ಎಬ್ಸಕ್ಕೆ ಹೋಗಿಲ್ಲ. ನಾನಂತರೂ ವಾಕ್ ಬಂದೀನಿ, ವಾಕ್ ಮಾಡೋಗ್ತೀನಿ. ನಮ್ಮ ಏರಿಯಾ ಹತ್ರ ಇರೋ ಗಾರ್ಡನ್ ಒಳಗೆ ಮಸ್ತ್ ಭಾಳ ದಿನ ಆದಮೇಲೆ ಬಂದೀನಿ. ಕಡೆ ವೆರೈಟಿ ಗಿಡಗಳು ಮಸ್ತ್ ಸ್ಮೆಲ್ ಬರೋದು, ಗಮ್ ಅಂತ. ಅದು ಯಾವ ಹೂವಿನ ಅಂತ ಗೊತ್ತಿಲ್ಲ ಇದ್ರಾಗ, ಒಟ್ಟೊಂಥರ ಸ್ಮೆಲ್ ಮಸ್ತ್ ಬರ್ತೈತಿ. ಇಬ್ಬರು ಮೇಡಮ್ ಅವ್ರು ಇನ್ನೂ ಮಕ್ಕೊಂಡಿರ್ತಾರೆ, ಮಸ್ತ್ ಮಕ್ಕೊಂಡಿರ್ತಾರೆ. ಮತ್ತು ಭಾರಿ ಅಕ್ಕಿ ಸುನಿತಾ ಹೇಳ್ತಾನೆ, ಶ್ರೀವಾರಿ ಹೇಳಂಗಿಲ್ಲ. ಅಕ್ಕಿನೂ ಭಾರಿ ಚಾಪ್ಟರ್. ಕಾಂಪಿಟೇಷನ್ ಮೇಲೆ ನಿದ್ದಿವ್ರು ಒಬ್ರಿಗೊಬ್ರದ ನೋಡೋಕೆ ಚಂದ ಒಂಥರ. ನೀರು ಜಾಸ್ತಿ ಕುಡಿಬೇಕು ಮಾಡಿ, ಯಾಕಂದ್ರೆ ವೆದರ್ ಕೋಲ್ಡ್ ಐತಲ್ಲ, ನೀರು ಜಾಸ್ತಿ ಹೊಂಟಿಲ್ಲ. ಗುಳ್ಳೆ ಇಲ್ಲಿ ನೀರು ಕುಡಿಬೇಕು. ನಾವು ಬರೋದ್ರಾಗ ಶ್ರೀವಾರಿ ಎದ್ದಾಳಪ್ಪ, ಕಣ್ಣು ತಗೊಂಡು ಆ ಕಡೆ ಕಣ್ಣು ನೋಡಾಕೋದು ಊಟಕ್ಕೆ ಅವ್ರವ್ ಮುಕ್ಕೊಂಡಾಳಾದ್ರೆ. ಓನು ಬಂಗಾರು ಒಬ್ಳು ಗುಡ್ ಮಾರ್ನಿಂಗ್ ಮಮ್ಮ, ಗುಡ್ ಮಾರ್ನಿಂಗ್. ಏನಿದು ಬೆಳಕು ಅಂತ ಹೇಳಿ ಗುಡ್ ಮಾರ್ನಿಂಗ್. ಹಿಂಗೆ ತೊಗೊಂಡು ಮಕ್ಕೊಂಡಿದ್ದೇನು? ಇದು ನನ್ನ ಕರ್ಚೀಫು, ಇದು ನಿನ್ನ ಗೊಂಬಿ. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್ ಮಮ್ಮಿ. ನನ್ನ ಪಾಡಿಗೆ ತಾಯಿ ಹೇಳೋದು, ಕಡೆ ನೋಡೋದು. ಹೊಟ್ಟೆ ತುಂಬಿತ್ತಂದ್ರೆ ವಾಪಸ್ ಮುಕ್ಕೊಂಬಿಡೋದು, ಹೊಟ್ಟೆ ತುಂಬಿರಲಿಲ್ಲ ಅಂದ್ರೆ ಸ್ವಲ್ಪ ಅಳೋದು, ಮತ್ತು ಹಾಲು ಕುಡಿಯೋದು, ಮತ್ತೆ ಮುಕ್ಕೊಳ್ಳೋದು. ತಿಂದು ಇನ್ನು ಮೇಲೆ ನಾನು ಏನು ಮಾಡ್ಬೇಕಂತ ಮಾಡೀನಂದ್ರೆ, ನಾನ್ ವೆಜ್ ಎಷ್ಟು ತಿಂತೀವಲ್ಲ ಅಷ್ಟೇ ವೆಜ್ಜನ್ನು ತಿನ್ಬೇಕು, ಅಷ್ಟೇ ಲೆಕ್ಕಕ್ಕೆ ಅಂದ್ಕೊಂಬಿಟ್ಟು. ಯಾಕಂದ್ರೆ ನಾನ್ ವೆಜ್ ಭಾಳ ಒಳ್ಳೇದಲ್ಲ, ಆದರೂ ಬಿಡೋಕ್ಕಾಗಲ್ಲ. ಅದ್ರ ಎಷ್ಟು ತಿಂತೀವಿ ಅಷ್ಟೇ ವೆಜ್ಜನ್ನು ತಿನ್ಬೇಕು. ನಾ ಸೀರಿಯಸ್ ಅಂತ ಇಲ್ಲಿ ಉಳ್ಳಾಗಡ್ಡಿ ಕೊಯ್ತಾಳ, ನಾನು ಒಳಗದಿನ ಕರೆದು ಮಾಡ್ತ. ನಾ ಗಾಬರಿ ಅದೇ, ಚಾಕುಗೂ ಕೈಗೆ ಹಚ್ಕೊಂಡ ಅಂತ ನನಗೆ ಗಾಬರಿ ಆಗಿ. ಯಾರಿಗಾರು ಹಿಂಗೆ ಮಾಡ್ಬಿಟ್ಟು ನೋಡು ಅನ್ಸೇ ಬಿಟ್ಟಿದ್ದಲ್ಲ. ನೀನು ಚಾಕು ಕೈಗೆ ಹಚ್ಕೊಂಡು ಅಂತ ಮಾಡಿದ್ದೆ, ನಾನು ಕಣ್ಣಾಗ ನೀರು ಬರೋಣ. ಫುಲ್ ಆದೆ ಮತ್ತೆ ಮಾಡಿದ್ವಿ. ಏನು ಮಾಡಾವತ್ತಿ ಈಗ ನಾಷ್ಟ? ಏನೋ ಒಂದು ಮಾಡ್ತೀನಿ, ಏನಂತ ಗೊತ್ತಿಲ್ಲ. ಓಕೆ, ಏನೋ ಒಂದು ಮಾಡಿ. ಕ್ಲೀನ್ ಮಾಡಿದ್ಯಾ ಡ್ರೈ ಫ್ರೂಟ್ಸ್? ಹಾಂ, ಓಕೆ. ಇದು ಹುಳಾಗಿದ್ದಲ್ಲ, ಅದು ಸ್ವಲ್ಪ ಬದಾಮಿ ಒಳಗೆ ಸ್ವಚ್ಛ ಮಾಡಿದ್ದಿಲ್ಲ. ನಮ್ಮ ಶ್ರೀವಾರಿ ಮಕ್ಕೊಂಡ ಎದ್ದ ಮೇಲೆ ಶ್ರೀವಾರಿ ಕರ್ಕೊಂಡು ಶಾಪಿಂಗ್ ಹೋಗ್ಬೇಕು. ಆಕೆಗೆ ಏನೇನು ಬೇನೇನ ಬೇಕಾಗ್ಯಾವ ಹೇಳ ಕೊಡಿಸ್ಬೇಕು. ಆರಾಮ್ ಜೋಳಿಗೆ ತಣ್ಣಗೆ ಮಕ್ಕೊಂಡಾಳ ಆಕೆ. 2-3 ಸಲ ಇದ್ದಾಳ ತೂಗಿನಿ. ಆಕಿನ ಗೊಂಬಿಲ್ಲಿ ಐತಿ. ಏನು ಸುಂಟ ಇದು? ಏನಿದು? ಏನೋ ಒಂದು ಹೆಸರಿಲ್ಲ ಇದಕ್ಕೆ? ಹೆಸರಿಲ್ಲ. ಇಷ್ಟೊತ್ತನ ಸುಮ್ಮ ಅದಾಳಿಲ್ಲ ಶ್ರೀವಾರಿ. ಈಗ ನೀ ತಿನ್ನಕ್ಕೆ ಕೂತಿಲ್ಲ, ಈಗ ಆಡ್ತಾಳೆ. ಅಲ್ಲಿ ಸುಮ್ಮ ಆಡಕ್ಕೆ ಕೂತಾಳಲ್ಲಿ. ಈಗ ನಾವು ಊಟ ಏನು ಚಲೋ ಮಾಡ್ತೀವಲ್ಲ ಅವಾಗ ಛ್ಯಾ ಅಂತ. ನಾನು ಇದಕ್ಕೆ ಹೆಸರು ಟೊಮಾಟೊ ಸ್ವಲ್ಪ ಜಾಸ್ತಿ ಅದಾವೆ, ಟೊಮಾಟೊ ಬಾತ್ ಅಂತೀನಿ. ಜೊತೆ ಹಪ್ಪಳ ಅಂತ ಹೇಳ್ಬೇಕಿಲ್ಲ ಮೊದಲೇ. ಚಿತ್ರಾನ್ನ ಅಂತ ಹೇಳಕ್ಕಾಗಲ್ಲ, ಜೀರಾ ರೈಸ್ ಅಂತ ಹೇಳಕ್ಕಾಗಲ್ಲ, ಟೊಮೆಟೊ ರೈಸ್ ಅಂತ ಹೇಳಕ್ಕಾಗಲ್ಲ. ಫಸ್ಟ್ನಲ್ಲಿ ಒಂದು ಯಾವುದೋ ರೈಸ್ ಒಟ್ಟು ಪಲಾವ್ ಅಂತ ಹೇಳಕ್ಕಾಗಲ್ಲ. ಶಾಪಿಂಗ್ ಮುಂಜಾನೆ ಹೋಗ್ಬೇಕು ಅಂದ್ಕೊಂಡಿದ್ವಿ, ಬಟ್ ಕೆಲಸಗಳು ನಮ್ಗೆ ಸಂಡೇ ಗಿಂಡೇ ಪರ್ಕಿಲ್ಲ. ನಮಗೆ ಸಂಡೇನೇ ಸ್ವಲ್ಪ ಜಾಸ್ತಿ ಇರ್ತಾವೆ ಒಂದೊಂದ್ಸಲ ಕೆಲಸ. ಸೊ ಈಗ ಸಂಜೆನಾಗ ಹೊಂಟಿವಲ್ಲ, ಫ್ರೀ ಮಾಡ್ಕೊಂಡು ಕೇಸ್ ಅಂತ ಅನ್ಕೊಂಡ ಟೈಮಿಗೆ ನಾವು ಎಂದೂ ಹೋಗಿಲ್ಲ. ರೆಡಿ ಆಗ್ತಾವಳೆ ನನ್ನ ಹೆಂಡತಿ. ನೋಡ್ರಪ್ಪ ಈ ಸಂಗತಿ ತರಕ ನಾನೇ ಹೋಗ್ಬೇಕಂತ ಮಾಡಿದ್ದೆ. ಆಕೆಗೆ ಏನೇನು ಬೇಕು, ಆದರೆ ಹೆಣ್ಣು ಪಾಪಗೆ ತರ್ಬೇಕಂದ್ರೆ ಅದು ಭಾಳ ಡಿಸೈನ್ ಭಾಳ ಥರ ವೆರೈಟೀಸ್ ಭಾಳ ಇರ್ತಾವೆ. ನಾವು ಹೋದ್ನಿ ಅಂದ್ರೆ ಹಿಂಗೆ ಯಾವ್ದಾರು
ಟಕ್ಕನೆ ಹಂಗೆ ಜಾಸ್ತಿ ಇದು ಮಾಡಲ್ಲ, ಕಿತ್ತಾಡಕ್ಕೆ ಹಚ್ಚಲ್ಲ, ಟಕ್ಕನೆ ಎತ್ತಿ ಹಂಗೆ ಹಾಕೊಂಡ್ಬಿಡ್ತೀನಿ. ಮತ್ತು ಆಮೇಲೆ ಮನೆಗೆ ಬಂದ ಮೇಲೆ ಈಗಿನ ಕೈಲೇ ಬೈಸ್ಕೊಬೇಕಾಗುತ್ತೆ. ಓಕೆ ಹಂಗಿರ್ಬೇಕಾಗಿತ್ತು ಹಿಂಗಿರ್ಬೇಕಾಗಿತ್ತು ಅಂತೇಳಿ ಅದಕ್ಕೆ ಆಕಿನ ಕರ್ಕೊಂಡು ಹೊಂಟೀನಿ. ಕಮೆಂಟ್ ಮಾಡ್ತೀರಿ ಪಾಪುನ ಜೊತೆ ಅದಕ್ಕೆ ಕರ್ಕೊಂಡು ಹೋಗ್ತೀರಿ ಅಂತೇಳಿ. ಒಬ್ಬಾಕಿನಂತರೂ ಬಿಡೋಕ್ಕಾಗಲ್ಲ. ಆ್ಯಂಡ್ ಇನ್ನೊಂದು ನಡ್ಕೊಂಡು ಹೋಗ್ಬೋದು, ವಾಕೇಬಲ್ ಡಿಸ್ಟೆನ್ಸ್ ಒಳಗೈತಿ, ಭಾಳ ದೂರನೂ ಇಲ್ಲ, ಒಂದು 500 ಮೀಟ್ರ್ ಇರ್ಬೋದು. ಅದು ನಾವು ನಡ್ಕೋತ ಹೋಗೋಕ್ಕಾಗಲ್ಲ, ಸಣ್ಣಗೆ ಬೈಕ್ನಾಗ ಬರ್ತೀವಿ. ಇದನ್ನೆಲ್ಲ ತೊಗೊಂಡು ಸುತ್ಕೊಂತ ಯಾರಂದಿದ್ರು ನಾನು. ಹಾಂ ಇದು ಹೆಂಗಿತ್ತು, ಎಲ್ಲಿಗೆ ತೊಗೊಂಡು ಹೆಂಗೆ ಸುತ್ಕೊಂಡಿಮ್ಮ ತೆಗಿದನ ಪಿಚ್ಚು. ಹಾಂ ಹೆಂಗದ ಏನ ಸೌಂಡು ಹೆಂಗಮ್ಮ ಭಾರಿ ಮಾಡ್ತಾರೆ ಸೌಂಡ್ ಹಾಕಿ ಅಂತ. ಕಿರಿಕಿರಿ ಜಾಸ್ತಿ. ಆಕಿ ಹೊಟ್ಟೆ ಐತಂದ್ರೆ ಅಷ್ಟು ಅಳ್ತಾಳೆ, ಸುಸ್ಸು ಮಾಡಿದ್ಲಂದ್ರೆ ಅಳ್ತಾಳೆ. ಅದನ್ನು ಬಿಟ್ಲ ಅಂದ್ರೆ ಆಕಿಗೆ ಕರೆಕ್ಟ್ ಮಕ್ಕೊಳಕ್ಕೆ ಕರೆಕ್ಟ್ ಎಲ್ಲ ಸಜ್ಜು ಮಾಡಿಕೊಟ್ಬಿಟ್ರೆ ಗಪ್ಪ ತನ್ನ ಪಡಿತಾ ಆಡ್ತಾಳೆ. ಕಿರಿಕಿರಿ ಇಲ್ಲ ಒಟ್ಟ ನನ್ನ ಮಗಳು ಒಲ್ಲಮ್ಮ. ಅದಕ್ಕೆ ವೆರಿ ಗುಡ್ ಗರ್ಲ್. ಏನು ಕೆಲವೇ ಕ್ಷಣಗಳಲ್ಲಿ ಅವರವ್ವ ಶ್ರೀವಾರಿನ ರೆಡಿ ಮಾಡ್ತಾಳೆ. ಫಸ್ಟ್ ತೆಗೆದಿದ್ದೆ ಡೈಪರ್ ಹಾಕಿ ಮುಂದಿನ ಕೆಲಸ ಸ್ಟಾರ್ಟ್ ಆಗ್ತಾವೆ ಶ್ರೀವಾರಿಗೆ. ನನ್ನ ಕಡೆಯಿಂದ ಒಂದು ಸಣ್ಣ ಸಲಹೆ ಕೊಡ್ತೀನಿ. ಮದುವೆಯಾಗಿ ಮಕ್ಕಳು ಮಾಡ್ಕೋಬೇಕು ಅಂತಂದ್ರೆ ಮಕ್ಕಳು ಮಾಡ್ಕೊಳ್ಳೋದು ಈಸಿ, ಮೇಂಟೈನ್ ಮಾಡೋದು ಭಾಳ ಕಷ್ಟ ಐತಿ. ವಿತ್ ಈ ಹೊಸ ಅನುಭವ ಎಲ್ಲ ನಾನು ಹೇಳಾಗುತ್ತೀನಿ. ಓಕೆ, ನಿನ್ನೆ ಡೈಪರ್ ತಂದೀನಿ. ಡೈಪರು ಮತ್ತು ವೈಪ್ಸ್ ಎಲ್ಲ ಸೇರಿ 600 ರೂಪಾಯಿ. ಆಕಿನ ಸೋಪು, ಲೋಷನು ಮತ್ತು ಇನ್ನೊಂದು ಕ್ರೀಮ್ ಸೆಬಾಮೆಡ್ ಎಲ್ಲ ಸೇರಿ 1000 ರೂಪಾಯಿ. ಓಕೆ, ಎಲ್ಲ ಸೇರಿ ಒಂದು 1400 ರೂಪಾಯಿ. ಒಂದು ತಿಂಗಳು ಶಾಂತಿ, ಇನ್ಮೇಲೆ 1 ತಿಂಗಳು ಶಾಂತಿ ಮತ್ತು ಆಕಿನ ಬೇರೆ ಶಾಂತಿ. ಆವಾಗಿನ ಕಾಲಾಗಿತ್ತು ಹೆಂಗಾರ ನಡೆದೈತಿ. ಬಟ್ ಈಗ ಕಾಲ ಸೂಕ್ಷ್ಮ ಐತಿ, ಎಲ್ಲ ಏನೇನು ನಾರ್ಮಲಾಗಿ ಯೂಸ್ ಆಗ್ತೋ ಅವನ್ನೇ ಯೂಸ್ ಮಾಡ್ಬೇಕಾಗುತ್ತೆ. ಸೊ ನನ್ನದೊಂದು ಅನುಭವ ನಿಮ್ಮ ಬಳಿ ಹಂಚ್ಕೊಳಕತ್ತೀನಿ. ಓಕೆ, ಪಾಪು ಮಾಡ್ಕೊಳ್ಳೋದು ದೊಡ್ಡದಲ್ಲ, ಮೇಂಟೈನ್ ಮಾಡೋದು ದೊಡ್ಡದೈತಿ. ಆದಳು ಶ್ರೀವಾರಿ ರೆಡಿ ಆದಳು, ಸುನಿತಾನು ಅವರವನು ರೆಡಿ ಆದಳು. ಆಯ್ತಾ? ಏನು ಮಾಡೋದು ಮತ್ತು ಆಕಿನ ಬಿಟ್ಕಂತೂ ಹೋಗಕ್ಕೆ ಬರಲ್ಲ. ನಾ ಒಬ್ಬನೇ ಅಂತ ತಂದ್ರಂತೂ ನಿಂಗೆ ಇಷ್ಟ ಆಗಲ್ಲ. ಯಾರು ನೋಡ್ಕೊಳಕ್ಕೆ ಬಿಡ್ಬೇಕು ನೋಡಿ. ಹುಡುಗರ ತಳ ಅವ್ರನ್ನ ಬಿಟ್ಟು ನಾವು ಕೇಳಮೇನ ಇದ್ರ ಮೇಲೆ ಹಾಸ್ಬಿಡಿ. ಇದ್ರಾಗ ತೊಗೊಂಡು ಬಾರವ್ವ, ನಾನು ಇಟ್ಟು ರೆಡಿ ಆಗಲಿಲ್ಲ, ನೀ ಇಟ್ಟು ರೆಡಿ ಆಗುತ್ತೆ. ನಂದು ಏನಿಲ್ಲ, ಒಂದು ಅಂಗಿ ಒಂದು ಪ್ಯಾಂಟ್ ಹಾಕೊಂಡೆ, ಸ್ವಲ್ಪ ಕೂದಲ ಹಿಂಗೆ ಕೆರ್ಕೊಂಡೆ, ಕಲಾಸ್. ಹಾಂ ಆಯ್ತು. ಬಾ ಫೋಟೋ ತಗೊಂಡು ರೆಡಿಯೋ ಬಾರಿ ಇಲ್ಲೇ ಇರಲಿ. ನಡಿ ನಾಡಿಲ್ಲ ನಮಾಸೆ ಎಲ್ಲ ಇಲ್ಲಿ ಸಣ್ಣ ಪಾಪುಗಳು ಇಲ್ಲಿ ಸಿಗ್ತಾವೆ. ಆಲ್ಮೋಸ್ಟ್ ಎಲ್ಲ ಸಣ್ಣ ಪಾಪುಗಳು. ಹಾಂ ಹಾಂ ತೊಗೊಂಡು 4 ಕೊಟ್ಬಿಡ್ರಿ. ಕಲರ್ ಕೊಡ್ರಿ, ಎಲ್ಲ ಒಂದು ಸೇಮ್ ಒಂದು ಪಿಂಕ್, ಎಲ್ಲ ಡಿಫ್ರೆಂಟ್ ಕಲರ್ ಇರಲಿ. ಹಾಂ ಓಕೆ. ಮತ್ತೆ ಇಲ್ಲಿ ಈ ಥರ ಎಲ್ಲ ಕಟ್ಟುತ್ತಾ ಇದು? ಹಾಂ 3 months ಬೇಬಿ ಆಗತ್ತಲ್ಲ? ಎಷ್ಟು ಇಲ್ಸ್ ಅಂತ ನೋಡಿ ಬರೀ ಈ ಥರ ಮುಂದೆ ಡಿಸೈನ್ ಇರುತ್ತಲ್ಲ, ಡಿಸೈನ್ ಬರಲ್ಲ, ಎಲ್ಲ ಪ್ಲೇನ್ ಇರುತ್ತೆ. ಹಾಂ ಇದಂತೂ ಸ್ವಲ್ಪ ದಪ್ಪ ಅನ್ಸುತ್ತೆ. ಕಲರ್ ಬೇಡ, ಇದು ಭಾಳ ಸಣ್ಣದೈತೆ. ಭಾಳ ಬೇಡ ಇದು. ಇದೇ ಸೈಜಲ್ಲಿ ಕೊಡ್ರಿ, ಇದೇ ಸೈಜಲ್ಲಿ ಕೊಡ್ರಿ. ಎಷ್ಟು ಕೊಡ್ಲ? ಅಲ್ಲ ವೈಟ್ ಅನ್ನೋ 3 ಅದು, ಒಂದು ಬೇರೆ ಕಲರ್. ಬಿಡು ಇಲ್ಲ ನೀವು ಬೇಡ, ಇವನು ಇಲ್ಲೇ ಇಡ್ರಿ. ಹಾಂ ಮತ್ತೆ ಸಾಕ್ಸ್, ಇದು ಸಾಕ್ಸ್ ವಿತ್ ಬೂಟ್ ಬರುತ್ತೆ.
ಈಗೇನು ಬೇಡ ಆಕೆ ಹಂಗೆ ಬೆಳಿತಿರ್ತಾಳೆ ಸೈಜಿಂದ ಐತಲ್ಲ ಇದೆ ಯಾವ ಸೈಜ್ ಹಾಂ ಕೊಡ್ರಿ ಅದೊಂದು ಅದು ಕೊಡ್ಲಾ ಕಲರ್ ಪಿಂಕ ಪಿಂಕ್ ಬೇಡ ಅಲ್ಲಿ ಮೇಲೆ ಐತಲ್ಲ ಮ್ಯಾಲಿಂದ ಸೆಕೆಂಡ್ ಇದಾ ಹಾಂ ಹಾಂ ಸರಿ ಕೊಡ್ತೀನಿ ಬ್ಲ್ಯಾಕ್ ಆ್ಯಂಡ್ ಬ್ಲೂ ಅದು ಅದಿರಲಿ ಅದ್ರ ಮೇಲೆ ಇದಿರಲಿ ಸೇಮ್ ಅದಾವಲ್ಲ. ಹಾಂ ಕೊಡ್ರಿ ಅದನ್ನೇ ಕೊಡ್ರಿ ಭಾಳ ಹುಡ್ಕಾಡಕ್ಕೆ ಹೋಗ್ಬಾರ್ದು ಆಮೇಲೆ ಹಾಂ ಆಟ ಸಾಮಾನಲ್ಲಿ ಮೇಲೆ ಅದಾವ ಹ್ಞೂ ನಡಿ ಹ್ಞೂ ಅದು ಬಾತ್ ಜಾರಿ ಬಂದು ವಾಪಸ್ ಏರ್ತಾವ ಅದು ಮ್ಯಾಲೆ ನೋಡ್ಬಾ ಇದನ್ನು ನೋಡಿ ಅದನ್ನ ಆಟ ಸಾಮಾನು ಯಾವ ಥರ ತೊಗೋಬೇಕಂದ್ರೆ ಆಕಿ ಸುಮ್ಮ ಅದನ್ನು ನೋಡಿದ್ರೆ ನೋಡ್ಕೋತಿರ್ಬೇಕು ತಾವೇ ಆಡ್ತಿರ್ಬೇಕು ಹಾಂ हम्म बतख रहता ना इसमें उसमें वो अलग है हाँ ये स्पेस वाला है स्पेस नहीं बतख वाला देखो स्पाइडरमैन है डक डक बतख नहीं चिड़िया ऐसा रहना चाहिए कभी कभी दूसरे आता रहता है ये डोरेमोन ಓಕೆ ಡೋರೆಮಾನ್ ಹತ್ತೆ ತಿಳಿತಾನೆ ಅದನ್ನು ನೋಡ್ತಾನೆ ಮತ್ತೆ ಇದೇನು ಅದು ಇದು ಉಲ್ಟಾ ಉಲ್ಟಾ ತಿರುಗುತ್ತೆ ಇದು ಆಮೇಲೆ ನೋಡಿದ್ರೆ ಆಯ್ತು ಈಗ ಒಂದಿರಲಿ वो ऐसे रोलिंग अच्छा हाँ रोलिंग होता है क्या ओके ओके ಇದೊಂದು ಇರಲಿ ಎರಡು ಡ್ರೆಸ್ ಶ್ರೀವರಿ ಹಾಕಿ 3 months ನಡೀತೈತಲ್ಲ ಬರ್ತದೆ ಗ್ರ್ಯಾಂಡಾ ಹಾಂ ಇದು ಇದಕ್ಕಿಂತ ಸ್ವಲ್ಪ ಗ್ರ್ಯಾಂಡ್ ಗ್ರ್ಯಾಂಡ್ ಪರ್ಪಲ್ ಒಳಗೆ ಲೈಟ್ ಪರ್ಪಲ್ ಇದು ಗ್ರೀನ್ ಒಳಗೆ ಪಿಂಕ್ ಒಳಗೆ ಇದು ಓಪನ್ ಮಾಡಿದ್ರು ಓಕೆ ಚೆನ್ನಾಗಿತ್ತು ಇದು ಅಂದರೆ ವೈಟ್ ಇದೆ ಇದ್ರ ಕಲರ್ ವೈಟ್ ಇದೆಯಾ ಸೇಮ್ ವೈಟ್ ನೋಡಿ ವೈಟ್ ಇರಲ್ಲ ವೈಟ್ ಅದ ಇನ್ನೊಂದು ತೆಗೆದು ಯಾವ್ದು ಮತ್ತೆ ಬೇಡ ಈ ಕಲರ್ ಇದಿರಲೇ ಹಾಂ ಆಮೇಲೆ ಓಕೆ ಇದು ಫೈನಲ್ ಮಾಡಿರಿ ಈ ಹೇರ್ ಬ್ಯಾಂಡ್ ಸೇಮ್ ನೋಡಿ ಇದ್ರೊಳಗೆ ಯಾವ್ದು ಒಂದು ಚಸ್ಮಾ ಹಾಕ್ತೇನೆ ಆಕಿ ಬ್ಯಾಡಿನ ಸರ್ಸಾಡ್ ಎಲ್ಲ ಕಣ್ಣಿಗೆ ಡ್ಯಾಮೇಜ್ ಮಾಡ್ಕೊತ ಮಂಕಿ ಶೆಲ್ ಇದಕ್ಕೂ ಶೆಲ್ ಇದಕ್ಕೂ ಶೆಲ್ ಬ್ಯಾಟ್ರಿ ಇದು ಮಂಗಿಗೆ ಏನು ಕಾರ್ಬಾರ್ ಮಾಡುತ್ತೆ ಅದು ಗೊತ್ತು ಕುಚ್ಚಾಗದಾಗ ಜಿಗಿದೆ ಇರ್ತವೆ ತಿರುಗುತ್ತಾ ಹ್ಞೂ ಅಕಸ್ಮಾತ್ ಇಲ್ಲಿ ನಿನಗೆ ಸಿಗು ಇದ್ದು ಅಂದ್ರೆ ನೀವೊಂದೊಂದು ಅರ್ಧ ಶಾಪಿಂಗ್ ಹಾಕಿತ್ತಿಲ್ಲಿ ಯಾವುದು ನೀನು ಬೇಕಾದ್ರೆ ಒಂದು ಚಾಕ್ಲೇಟ್ ತಗೋ ಓಲಮ್ಮ ನೋಡಿ ನಮ್ಮ ಶ್ರೀವಾರಿ ಸೀದಾ ಟೇಬಲ್ ಮೇಲೆ ಮಲಗಿಸ್ಬಿಟ್ಟು ತಿಂತ್ಯಾ ಅಕ್ಕಿ ಕಡೆ ಶ್ರೀವಾರಿ ಹ್ಞೂ ತೋ ಸಾಕು ಅಂಜಳಕ್ಕೆ ನೆಕ್ಸ್ಟ್ ಪೆನ್ಸಿಲ್ ಹಾಕ್ಬಿಟ್ರೆ ಇದನ್ನ ಜೋಡಿಸ್ಕೋಬೇಕು ಓಕೆ ಹಾಂ ಲೈನ್ ಸ್ಟೆಪ್ ಮೇಲೆ ಬರುತ್ತೆ ತಿರ್ಗಿ ಕೆಳಗಡೆ ಬರುತ್ತೆ ಅದೇ ಹೋಗುತ್ತೆ ಓಕೆ ಇನ್ನೊಂದು ಐಟಮ್ ಮಿಸ್ ಐತಿ ಇದ್ರೊಳಗೆ ಟೋಟಲ್ ನಾನ್ ನೆಗೋಷಿಯಬಲ್ ಜಾಸ್ತಿ ಹೇಳೋದು ವೈಟ್ ಇದೆ ನೋಡ್ರಿ ಹೆಂಗೆ ಮಕ್ಕೊಂಡಾಳಿ ಹಾಂ ವೈಟ್ ನಡಿತೈತಿ ಅಲ್ಲ ಅದ್ರ ಜೋಡಿ ಮ್ಯಾಚ್ ಆಗುತ್ತಲ್ಲ ವೈಟ್ ಅದು ಯಾವ ಕಲರ್ ಐತಿ ಆಗತ್ತೆ ಬಿಡ ಇಲ್ಲಿ ಆ ಬಟ್ಟೆದೊಳಗೆ ಚುಚ್ಚುತ್ತೆ ಚುಚ್ಚುತ್ತಾ ವೈಟಲ್ಲಿ ನೋಡಿ ಆಕಿಗಿನ ಏಟ್ ತೊಗೋಬೇಕು ಅಷ್ಟು ದಿನ ತೊಗೊಂಡಿಲ್ಲ ಇನ್ನೂ ಕಮ್ಮಿ ತೊಗೊಂಡಿ ಇನ್ನೂ ಸುಮ್ಮ ಒಂದು ದಿನ ಹಾಕೊಳಕ್ಕೆ ತೊಗೊಂಡಿದ್ದೆ ಇನ್ನು ಆಕಿಂದ ಹಂಗೆ ಶಾಪಿಂಗ್ ಮಾಡ್ಕೊಂಡು ಕೂತ್ರೆ ಇನ್ನೂ ಭಾಳ ಹೊತ್ತು ಬರ್ತದೆ ದಿನ ಸ್ವಲ್ಪ ಬೇಕಾದಂಗೆ ತೊಗೊಳ್ಳೋದು ಬೆಳವಣಿಗೆ ಇರುತ್ತಲ್ಲ ಈಗ
ಬೈಕ್ ಮೇಲೆ ಹೋಗಿ ಬರೋದ್ರೊಳಗೆ ಜೀವ ಇದ್ದಿದ್ದಿಲ್ಲ ನನಗೆ. ಯಾಕಂದ್ರೆ ಪಾಪನೂ ಕರ್ಕೊಂಡು ಹೊಂಟಿದ್ವಲ್ಲ, ಹೇಳಕ್ಕೆ ಬರಲ್ಲ. ಯಾಕಂದ್ರೆ ನಾವು ಸುದ್ದಿ ಹೊಡೆದ್ರು ಮುಂದೆ ಹೋಗಿ ಸುದ್ದಿರಲ್ಲ. ಅಲ್ಲ ಅಂದ್ಕೋತ ಹೊಡ್ದೀನಿ. ದೂರನೂ ಇದ್ದಿದ್ದಿಲ್ಲ ಬಿಡು, ಇಲ್ಲೇ ಒಂದು ಅರ್ಧ ಕಿಲೋಮೀಟ್ರ್. ಸುಂಟ ಎವ್ಡಿಗೆ ಎಲ್ಲದಿ ಹಾಲು ತೊಗೊಂಬರ್ತೀನಿ ತಡಿ. ಥರ ಹೋಗ್ತಿದ್ದ ಗದ್ಲಿತ್ತು ಅಂಗಡಿ ಚಾಯ್ ಹಿಡ್ಕೊ. ಹಾಂ, ಭಾಳ ಕಿರಿಕಿರಿ ಮಾಡೋಗುತ್ತಲ್ಲ ಟೈಮ್ ಕೊಟ್ಬಿಡ್ತೀವಿ. ಗಪ್ಪ ಆಗ್ಬಿಡ್ತಾಳೆ. ಹಿಂಗೆ ಮಕ್ಕೊಂಡು ಸಾಕಾಗಿರ್ತೈತಲ್ಲ, ಹಿಂಗೆ ಡಬ್ ಮಾಡ್ಕೊಂಡು ಹಾಕಿಬಿಟ್ರೆ ಸುಮ್ಮ ಆಗ್ಬಿಡ್ತಾಳೆ. ಅಲ್ಲಮ್ಮ ತಮ್ಮ ಆಟಿಗೆ ಸಾಮಾನು ತುಂಬವು ಅದು ಸುಮ್ಮ ನೋಡು ಏನು ಮಾಡ್ತಾ. ರಿಯಾಕ್ಷನ್ ಹೆಂಗಿರುತ್ತೆ ನೋಡು. ಸಾಕು ಇಟ್ಟಿ ಇಲ್ಲಲ್ಲಿ ನೋಡು ಉಕ್ಕಿತ್ತಂತೀನಿ. ಹೆಂಗೆ ಮ್ಯಾನ್ಯಲ್ ಕೊಟ್ಟಾರ ಇಲ್ಲ ಗೊತ್ತಾಗುತ್ತಿಲ್ಲ. ಇಲ್ಲಿ ನೋಡೋದು ಶ್ರೀವಾರಿ ಅವ್ನು ನೋಡ್ತಾಳೆ. ದೊಡ್ಡ ಬಾರಿ ಗೊತ್ತಿದ್ದವ್ರ ಗತ್ಲೆ ಮಾಡ್ಯಾಳ. ಹಿಂಗೆ ಹಾಕಿ ಯವ್ವ ಹಿಂಗೆ ಹಾಕ, ಅದ್ರೊಳಗೆ ಕೂಡಾಕ್ರೆ ಜಾಗ ಬೇಕಿಲ್ಲ, ಹಿಂಗೆ ತಿರುಗಿ ಸಾಕ. ಹೇಳುದು ಒಟ್ಟ ಕೇಳ ಅಂತ ಶಾಣಕ್ಕೆ ಹಾಕಿ ಬರ್ತಾಳೆ ನನ್ನ ಮುಂದೆ. ಸರಿ ಹಾಕ್ತೀನಿ. ತಳಗ ಹಾಕಿ ಸಾಕಾತು. ಹಿಂಗೆ ಹಾಕಿದ್ವಿ ಗಪ್ಪ. ಕ್ವಿಕ್ ಭಾಳ ಮಾಡಿಲ್ಲ ಅಂದ್ರೆ ಪೊಸಿಷನ್ ಚೇಂಜ್ ಮಾಡ್ಬೇಕು. ಕೂರ್ಸೋದು ಭಾರಿ ಕಷ್ಟ ಐತಿ. ಲಾಸ್ಟ್ ಗೊತ್ತಾತಿಲ್ಲ ಈಗ ಲಾಸ್ಟ್ನೇ ಹೆಂಗೆ ಬರುತ್ತಂತೆ. ಇದಕ್ಕೆ ಟಚ್ ಆಗ್ಬೇಕು. ಇದಕ್ಕೆ ಟಚ್ ಮಾಡು, ಯಾವ್ದು ಅದನ್ನ ತಂದು ಗೊತ್ತಾಗ್ಬಿಡ್ತೈತಿ. ಹಾಂ ಮುಗೀತು. ಇದು ಇಲ್ಲಿ ಬರ್ತೈತಿ. ಲಾಸ್ಟಿಗೆ ಬಂದು ಏನೋ ಮಾಡಿದ್ರತ್ತ. ಚಲೋ ಆತಪ್ಪ ಇದು. ಇನ್ನ ಅದಾವ ಇಲ್ಲಿದ್ರು ಮೂರಲ್ಲೇ ಏನಾಗತ್ತೆ ಬೇಕಿನ ಅಗ್ಗ ನೀನು ಹುಚ್ಚಿ ಏನು ಇದ್ಯಾ ಮಂಗೆ ಏನು ಮಾಡೋದು ಮನ್ಸಿ ಬಂದಾಗ ಮಾಡೋದು ಮಂಗೆ ಹಂಗೆ ಮಾಡೋದು. ಬ್ಯಾರೆ ಹತ್ರ ಏನಾಯ್ತದ ಕರೆ ಹೋಗ್ಬೇಕಂದ್ರೆ ಈಗ ಅಲ್ಲೇ ಗರಗರ ತಿರುಗುತ್ತಾ. ಈ ಒಂದು ವೇಸ್ಟ್ ಇವು ಕರೆ ಹೋಗ್ಬೇಕಂದ್ರೆ ವೇಸ್ಟ್ ಹಾಕ್ಕೊಂಡು ಅದು ಹೋಗಿ ದಬ್ಬಬೇಕು. ಈಗ ಹತ್ತವ ಈಗ ಸಿಕ್ಕೊಂಡೈತಿ ನೋಡಿ ಒಳಗೆ ದಬ್ಬ. ಇದಕ್ಕೆ ಬಂದು ಇನ್ನೊಂದು ಗೊತ್ತಬೇಕು. ಈಗ ನಿಂತು ನೋಡಿ ಮ್ಯಾಲೆ ಬಂದು ಕ್ಯಾಪರ ಬರೋಬ್ಬರಿ ಇದು ಕುಂಚಿಗೆರ ಬರೋಬ್ಬರಿ ಇದಾವಿಲ್ಲ. ಕುಂಚಿ ಏನಂದ್ರಲ್ಲ ನಾವು ಕುಂಚಿಗೆ ಕೊಡ್ರಿ ಅಂದ್ವಲ್ಲ ಹೋಗಿ ಅಲ್ಲಿ ಏನು ಕುಂಚಿಗೆ ಅಂತ ಕುಂಚಿ ಕ್ಯಾಪ್ ಅಂದು ತೋರಿಸಿದ್ವಲ್ಲ ತೋರಿಸಿದ್ರು. ಕ್ಯಾಪ್ ಶೂಸ್ ಬರೀ ಅದಾವಲ್ಲ ಮಾಡಿ. ಹಾಂ ತೊಂಬ ಕೊಡು ಅಂದ್ರೆ ಕೊಡಂಗೆ ಇಲ್ಲ ನೋಡಿ. ಇಂಥವಿಲ್ಲ ಇದ್ರೊಳಗೆ ಇಟ್ಟಾರ ಏನ ಸುಮ್ಮ. ಶೂಸ್ನು ಅಲ್ಲಿ ಸಾಕ್ಸ್ ಥರನೇ ಶೂಸ್ ಗತೆ ಆದ್ರೆ ಶೂ ಅಲ್ಲ. ಶೂ ಅಲ್ಲ. ಐ ಲವ್ ಯು ಮಮ್ಮಿ ಪಾಪ ಅಂತ ಹಾಕಿ. ಎಸ್, ನಮ್ಮ ವ್ಲಾಗನ್ನು ನಾವು ಎಂಡ್ ಮಾಡುವ. ಆರಾಮ ಮಕ್ಕಳು ಈಗ ಸಿಂಗಲ್ ಶೇರ್ ಇಬ್ಬರು ಒಳಗದಾರ. ನೆಕ್ಸ್ಟ್ ವ್ಲಾಗ್ ಸಿಗ್ತೀನಿ. ಲವ್ ಯು ಆಲ್, ಟೇಕ್ ಕೇರ್.